ಸ್ನೇಹಿತರೆ, ನಮಸ್ಕಾರ. ಬಿಗ್ ಬಾಸ್ ಅನ್ನುವಂಥ ರಿಯಾಲಿಟಿ ಶೋನಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳು ಕೂಡ ನೆಮ್ಮದಿಯಲ್ಲಿ ಮಲಗುವಂತಿಲ್ಲ ಯಾವತ್ತೂ ಕೇಳಿದರೆ ಶನಿವಾರ. ಕಾರಣ ಏನು ಅಂತ ಹೇಳಿದರೆ, ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಕಿಚ್ಚ ಸುದೀಪ್ ಅವರು ಇದೇ ಬಿಗ್ ಬಾಸ್ ಮನೆಯ ಎಲಿಮಿನೇಷನ್ ಪ್ರಕ್ರಿಯೆಯನ್ನು ನಡೆಸೋದ್ರ ಜೊತೆಗೆ ಅಲ್ಲಿ 2 ಸಂಚಿಕೆಯನ್ನು ಮಾಡಿ, ವಾರದ ಕತೆ ಮತ್ತು ವೀಕೆಂಡ್ ವಿತ್ ಸಂಡೇ ವಿತ್ ಸುದೀಪ, ಈ 2 ಪ್ರೋಗ್ರಾಮನ್ನು ಮಾಡೋದ್ರ ಮೂಲಕ ವೀಕೆಂಡಲ್ಲಿ ಒಂದು ರೀತಿಯಲ್ಲಿ ಮನೋರಂಜನೆ, ಮತ್ತೊಂದು ರೀತಿಯಲ್ಲಿ ಚಾಟಿ ಏಟು, ಇನ್ನೊಂದು ರೀತಿಯಲ್ಲಿ ಎಚ್ಚರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಎಲಿಮಿನೇಷನ್ ಪ್ರಕ್ರಿಯೆಯನ್ನು ಕೂಡ ಮುಗಿಸಿ ಕೊಡ್ತಾರೆ. ಹೀಗೆ ಮುಗಿಸುವಂಥ ಸಂದರ್ಭದಲ್ಲಿ ಈಗ ಈ ವಾರ ಎಲಿಮಿನೇಷನ್ ಆಗಿದ್ಯಾರು ಅನ್ನೋಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂಥದ್ದೇ. ಆದರೆ ಈ ಬಾರಿ ಆಗಿರುವಂಥ ಎಲಿಮಿನೇಷನ್ ಇದೆಯಲ್ಲ, ನೀವು ಯಾರು ಕೂಡ ಚಿಕ್ಕ ಇಮ್ಯಾಜಿನೇಷನನ್ನು ಕೂಡ ಮಾಡೋದಕ್ಕೆ ಸಾಧ್ಯವಿರದಂಥ ಸ್ಪರ್ಧೆಯ ಎಲಿಮಿನೇಷನ್ ಆಗಿ ಹೋಗಿದೆ. ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯ ಆಟಗಳು ಮುಂದೆ ಹೋಗ್ತಾ ಒಂದು ರೀತಿಯಲ್ಲಿ ಕ್ಲಿಷ್ಟವಾಗ್ತವೆ ಅನ್ನೋದಕ್ಕೆ ಸಾಕ್ಷಿ ಇದು. ಅಂದರೆ ವೀಕ್ಷಕರ ಅಭಿಪ್ರಾಯನೇ ಬೇರೆ ಇರ್ತದೆ, ಮನೆಯೊಳಗಿರುವಂಥ ಸದಸ್ಯರ ಅಭಿಪ್ರಾಯನೇ ಬೇರೆ ಇರುತ್ತೆ ಅನ್ನೋದಕ್ಕೂ ಕೂಡ ಸಾಕ್ಷಿ ಇದೆ ಅಂತಲೂ ಕಡೆ ಹೇಳ್ಬೋದು. ಹೊರಗಡೆ ಅವರ ಇಮೇಜ್ ಹೇಗೆ ಪೋರ್ಟ್ರೇಟ್ ಆಗ್ತಿರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು ಅಂತಲೂ ಕೂಡ ಹೇಳ್ಬೋದು. ಒಳಗಡೆ ಅವ್ರಿಗೆ ಯಾವುದೇ ಸ್ಥಾನಮಾನವನ್ನು ಕೊಟ್ಟಿರಿ, ಕ್ಯಾಪ್ಟನ್ ಮಾಡಿರಿ, ಉತ್ತಮ ಕೊಟ್ಟಿರಿ, ಅಥವಾ ಒಳ್ಳೆ ಪ್ಲೇಯರ್ ಅಂತೇಳಿ ಹೇಳಿರಿ, ಹಾಡಿ ಹೊಗಳಿರಿ, ಏನೇ ಸಮ್ಮಾನಗಳು ಆಗಿರಲಿ, ಆ ವಾರದಲ್ಲಿ ಏನೇ ಆದರೂ ಕೂಡ ವೀಕ್ಷಕರ ಅಭಿಪ್ರಾಯನೇ ಬೇರೆ ಇರ್ತದೆ, ವೀಕ್ಷಕರ ಲೆಕ್ಕಾಚಾರನೇ ಬೇರೆ ಇರ್ತದೆ. ಕೆಲವು ಸಲ ಮಾಡುವಂತಹ ಕೆಲವೊಂದು ಎಡವಟ್ಟುಗಳು ಅಥವಾ ಆಡುವಂಥ ಕೆಲವೊಂದು ಪದಗಳು ಒಂದು ಚೂರು ತಪ್ಪಾದರೂ ಕೂಡ ಅದರ ಪರಿಣಾಮ ಹೇಗಾಗ್ತದೆ ಅಂತ ಹೇಳಿದ್ರೆ ನೇರವಾಗಿ ಮನೆಯ ಟಿಕೆಟ್ ಸಿಕ್ಬಿಡುತ್ತೆ. ಅದೇ ರೀತಿ ಈ ಬಾರಿಯೂ ಕೂಡ ಆಗಿದೆ. ಯಾರಿಗೆ, ಯಾಕೆ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯ ಆಟದ ಕಾವು ಈಗ ಹೆಚ್ಚುತ್ತಿದೆ. 6ನೇ ವಾರಕ್ಕೆ ಕಾಲಿಟ್ಟಿರುವಂಥ ಬಿಗ್ ಬಾಸು ಈಗ ಹೆಚ್ಚೆಚ್ಚು ಕುತೂಹಲವನ್ನು ಹೆಚ್ಚಿಸ್ಕೊಳ್ತಾ ಇದೆ. ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳ ಸಂಖ್ಯೆಯೂ ಕೂಡ ಇಳಿಕೆ ಆಗ್ತಾ ಇದೆ. ಆಟದ ತೀವ್ರತೆಯೂ ಕೂಡ ಹೆಚ್ಚಾಗ್ತಿದೆ. ಆಟಗಾರರ ರೋಷಾವೇಶವೂ ಕೂಡ ಹೆಚ್ಚಾಗ್ತಿದೆ. ಸಹಜವಾಗಿ ವಾರಕ್ಕೊಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು. ಆದರೆ ಈ ವಾರ ಇಬ್ಬರು ಹೋಗಬಹುದೇನೋ ಅನ್ನುವಂಥ ಲೆಕ್ಕಾಚಾರ ಇತ್ತು. ಒಬ್ಬರು ಎಲಿಮಿನೇಷನ್ ಪ್ರಕ್ರಿಯೆಯನ್ನು ಮುಗಿಸಿ ಹೋದರೆ ಮತ್ತೊಬ್ಬರು ಮನೆಯಿಂದ ಕಿಕ್ಔಟ್ ಆಗಬೇಕಾಗಿತ್ತು. ಆ ಸ್ಪರ್ಧಿಯೇ ಈ ವಾರ ಈ ಗಿಲ್ಲಿಯ ಮೇಲೆ ಹಲ್ಲೆ ಮಾಡಿದಂತಹ ರಿಷಾಗೌಡ. ಆದರೆ ರಿಷಾಗೌಡ ಕುರಿತು ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ. ಎಲ್ಲೋ ಒಂದು ಕಡೆ ಸಾಫ್ಟ್ ಕಾರ್ನರ್ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದಕ್ಕೆ ಈ ಹಿಂದಿನ ಸ್ಟೋರಿಯ ಬಹುಶಃ ನಿಮಗೆ ಸಾಕ್ಷಿಯಾಗಿ ನಿಲ್ಲಲಿದೆ. ನೀವಿನ್ನೂ ಕೂಡ ಆ ಸ್ಟೋರಿಯನ್ನು ನೋಡಲಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ನೋಡಿ. ಅಂದರೆ ಒಬ್ಬ ಸ್ಪರ್ಧಿಯ ಮೇಲೆ ಹಲ್ಲೆ ಮಾಡಿದಂತಹ ಈಕೆಯನ್ನು ಇನ್ನೂ ಕೂಡ ಇಟ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಯಾರು ರಿಷಾನನ್ನು ಇಟ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಹಾಗಾಗಿ ಒಂದು ವೇಳೆ ರಿಷಾನನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಿದರೆ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯೋದಿಲ್ವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇತ್ತು. ಬಟ್ಟು ರಿಷಾನನ್ನು ಏನು ಮಾಡಿದ್ದಾರೆ, ಹೊರಗಡೆ ಹಾಕಿಲ್ಲ ಅನ್ನುವಂಥ ಮಾಹಿತಿ ಸದ್ಯಕ್ಕಂತೂ ಸಿಗ್ತಿದೆ. ಹಾಗಾಗಿ ಈಗ ಎಲಿಮಿನೇಷನ್ ಪ್ರಕ್ರಿಯೆ ಆ್ಯಸ್ ಇಟ್ ಈಸ್ ಪ್ರತಿ ವಾರ ನಡೆಯುವಂತೆ ಈ ವಾರನೂ ಕೂಡ ನಡೆದಿದೆ. ಆದರೆ ಈ ವಾರದ ಎಲಿಮಿನೇಷನ್ ಬಹಳ ವಿಶೇಷ ಮತ್ತು ವಿಚಿತ್ರವಾಗಿ ನಡೆದು ಹೋಯಿತು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳ ಪೈಕಿ ಈ ವಾರ ನಾಮಿನೇಟ್ ಆದಂಥ ಸ್ಪರ್ಧಿಗಳು 10 ಜನ. ಒಬ್ಬರಲ್ಲ ಇಬ್ಬರಲ್ಲ 10 ಜನ ಈ ವಾರ ನಾಮಿನೇಟ್ ಆಗಿದ್ದರು. ಈ 10ಕ್ಕೆ 10 ಜನರು ಕೂಡ ಘಟಾನುಘಟಿ ಸ್ಪರ್ಧಿಗಳೇ. ಹಾಗಾಗಿ ಈ ಘಟಾನುಘಟಿ ಸ್ಪರ್ಧಿಗಳಲ್ಲಿ ಯಾರು ಹೊರಗೆ ಹೋಗ್ತಾರೆ, ಯಾರು ಉಳಿತಾರೆ ಅನ್ನುವಂಥ ಕುತೂಹಲ ಸಹಜವಾಗಿಯೇ ಇತ್ತು ಮನೆಯಲ್ಲಿ. ಈಗ ಆ 10 ಜನ ಯಾರು ಅಂತ ಹೇಳಿ ಕೇಳಿದ್ರೆ, ಅಶ್ವಿನಿ ಗೌಡ ಕಾಕ್ರೋಚ್ ಸುದಿ, ಧ್ರುವಂತು ಗಿಲ್ಲಿ ನಟ, ಸೂರಜು ಚಂದ್ರಪ್ರಭಾ, ರಾಶಿಕಾ, ಸ್ಪಂದನ, ಧನುಷು, ರಕ್ಷಿತಾ, ಹೀಗೆ ಇವರಿಷ್ಟು ಜನರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಾಮಿನೇಟ್ ಆದಂಥವ್ರು. ಇದರಲ್ಲಿ 4 ಜನರನ್ನು ಶನಿವಾರ ಕಿಚ್ಚ ಸುದೀಪ್ ಅವರು ಸೇವ್ ಮಾಡ್ತಾರೆ. ಅವರನ್ನು ಸಪ್ರೇಟಾಗಿ ಕೂರಿಸ್ಬಿಡ್ತಾರೆ. 10 ಜನರಲ್ಲಿ 4 ಜನರನ್ನು ಸಪ್ರೇಟಾಗಿ ಕೂರಿಸ್ಬಿಡ್ತಾರೆ. ಅವರು ಅಲ್ಲಿಗೆ ಶನಿವಾರ ಸೇವ್ ಆಗ್ತಾರೆ. ಅದನ್ನು ಹೊರತುಪಡಿಸಿದರೆ ಇನ್ನುಳಿದಂಥ 6 ಜನ ಸ್ಪರ್ಧಿಗಳಲ್ಲಿ ಯಾರು ಬಿಗ್ ಬಾಸ್ ಮನೆಯಲ್ಲಿ ಉಳಿತಾರೆ, ಯಾರು ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಅನ್ನುವಂಥ ಕುತೂಹಲ ಸಹಜವಾಗಿಯೇ ಇತ್ತು. ಕಾರಣ ನಾನಾ ಆಯಾಮಗಳಲ್ಲಿ ಇಲ್ಲಿ ನೋಡಲಾಗ್ತದೆ. ಒಂದು ವಾರದ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುವಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಸೀಸನ್ 12 ಮನೆಯಲ್ಲಿ ಸರಳ ಮತ್ತು ಸಮಾಧಾನ ಸ್ವಭಾವದಿಂದ ಎಲ್ರಿಗೂ ಕೂಡ ಪರಿಚಿತರಾದಂತಹ ಸ್ಪರ್ಧಿ ಮತ್ತು ಎಲ್ಲೋ ಒಂದು ಕಡೆ ಎಲ್ರಿಗೂ ಕೂಡ ಇಷ್ಟವಾಗಿದ್ದಂಥ ಸ್ಪರ್ಧಿಯೂ ಕೂಡ ಬಿಗ್ ಬಾಸ್ ಮನೆಯಿಂದ ಯಾವ ಕ್ಷಣ ಹೊರಗಡೆ ಬರಬಹುದು ಅನ್ನೋದಕ್ಕೆ ಸಾಕ್ಷಿ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ. ಕಾರಣ ಏನಂತ ಹೇಳಿದ್ರೆ, ಪ್ರತಿ ವಾರವೂ ಕೂಡ ಎಲಿಮಿನೇಷನ್ ನಡೆಯುವಂಥದ್ದೇ ಹಾಗೆ. ನೀವು ಇಮ್ಯಾಜಿನೇಷನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಇವರು ಹೋಗ್ಬೋದು ಅಥವಾ ಇವರು ಹೋಗೋದಕ್ಕೆ ಸಾಧ್ಯವಿಲ್ಲ ಅಂಥೇಳಿ. ಆದರೆ ಈ ವಾರ ಎಲ್ಲೋ ಒಂದು ಕಡೆ ಈ ಮನುಷ್ಯನ ನಿಜವಾದಂಥ ವ್ಯಕ್ತಿತ್ವ ಹೊರಗಡೆ ಬರೋದಕ್ಕೆ ಶುರುವಾಗಿತ್ತು. ಎಲ್ಲೋ ಒಂದು ಕಡೆ ಮನಸ್ಸಿನ ಒಳಗಡೆ ಇದ್ದಂತಹ ಆ ಹೊಟ್ಟೆ ಕಿಚ್ಚಿನ ಭಾವ ಹೊರಗಡೆ ಬರೋದಕ್ಕೆ ಶುರುವಾಗಿತ್ತು. ನಾನು ಮಾಡಿದರೆ ಸರಿ, ಇನ್ನೊಬ್ಬರು ಮಾಡಿದರೆ ತಪ್ಪು ಅನ್ನೋದು ಈತನ ಭಾವದಲ್ಲಿ ಸ್ಪಷ್ಟವಾಗಿ
ಸೇರಿಕೊಂಡಿತ್ತು. ಅದರಲ್ಲೂ ಕೂಡ ಈಗ ಇನ್ನೊಂದು ವಿಚಾರವನ್ನು ಕೂಡ ನಾನು ಹೇಳಬೇಕು. ಬಿಗ್ ಬಾಸ್ನ ಮನೆಯ ಒಳಗಡೆ ಇರುವಂಥ ಅಷ್ಟೂ ಜನ ಸದಸ್ಯರಿಗೆ ಒಂದು ರೀತಿಯಾದಂತಹ ಒಂದು ಭಾವ ಒಬ್ಬ ಸ್ಪರ್ಧಿಯ ಬಗ್ಗೆ ಇದ್ದರೆ, ಅಥವಾ ಒಂದು ಅಭಿಪ್ರಾಯ ಸ್ಪರ್ಧಿಯ ಬಗ್ಗೆ ವ್ಯಕ್ತವಾಗಿದ್ದರೆ, ಅದೇ ಅಭಿಪ್ರಾಯ ಹೊರಗಡೆಯೂ ಕೂಡ ವ್ಯಕ್ತವಾಗಬೇಕು ಅನ್ನುವಂತಹ ಯಾವುದೇ ರೀತಿಯಾದಂತಹ ಇಮ್ಯಾಜಿನೇಷನ್ ನಾವು ಮಾಡೋ ಹಾಗಿಲ್ಲ ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಆಯಿತು. ಯಾಕಂತ ಹೇಳಿದ್ರೆ ಇಲ್ಲಿ ಒಳಗಡೆ ಇರುವಂಥ ಸ್ಪರ್ಧಿಗಳು ಆಲೋಚನೆ ಮಾಡುವಂಥ ರೀತಿಯೇ ಬೇರೆ ಇರ್ತದೆ, ಹೊರಗಡೆ ವೀಕ್ಷಕರು ನೋಡುವಂಥ ರೀತಿಯೇ ಬೇರೆ ಇರ್ತದೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಈ ಬಾರಿಯ ಎಲಿಮಿನೇಷನ್ ನಡೆದುಬಿಟ್ಟಿದೆ, ಈ ವಾರದ ಎಲಿಮಿನೇಷನ್ ನಡೆದುಬಿಟ್ಟಿದೆ. ಹಾಗಾಗಿ ಹೀಗೆ ಆಗುತ್ತೆ, ಹಾಗೆ ಆಗುತ್ತೆ, ಅದೇ ರೀತಿ ಆಗುತ್ತೆ, ಇದೇ ರೀತಿ ಆಗುತ್ತೆ ಅನ್ನುವಂಥ ಯಾವ ಇಮ್ಯಾಜಿನೇಷನ್ ಕೂಡ ನಾನು ನೀವು ಯಾರೂ ಕೂಡ ಮಾಡುವಂತಿಲ್ಲ. ಹೀಗಿರುವಂತಹ ಈ 6 ಜನ ಘಟಾನುಘಟಿ ಸ್ಪರ್ಧಿಗಳಲ್ಲಿ ಯಾರು ಈ ವಾರ ಹೊರಗಡೆ ಹೋಗಿದ್ದಾರೆ ಅಂತೇಳಿ ಕೇಳಿದ್ರೆ, ನೋ ಡೌಟ್ ಈ ಮನೆಯ ಉತ್ತಮ, ಈ ವಾರದ ಉತ್ತಮ ಆಗಿದ್ದಂತಹ ಮತ್ತು ಈ ಹಿಂದೆ ಕಳಪೆ ಆಗಿದ್ದಂತಹ ಚಂದ್ರಪ್ರಭಾ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂತಹ ಸ್ಪಷ್ಟ ಮಾಹಿತಿ ಸಿಗ್ತಾ ಇದೆ. ಬಿಗ್ ಬಾಸ್ ಮನೆಯಿಂದ ಚಂದ್ರಪ್ರಭಾ ಎಲಿಮಿನೇಟ್ ಆಗೋದಕ್ಕೆ ಒಂದಲ್ಲ ಎರಡಲ್ಲ ಸಾಕಷ್ಟು ಕಾರಣಗಳು ಸಿಗ್ತಾ ಹೋಗ್ತವೆ. ಅದೆಲ್ಲದಕ್ಕೂ ಕೂಡ ಇದೇ ಚಂದ್ರಪ್ರಭಾ ಹೊಣೆಯನ್ನು ಹೊರಬೇಕಾಗುತ್ತೆ ಅನ್ನೋದಕ್ಕೂ ಕೂಡ ಸಾಕ್ಷಿಗಳು ಇದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ತಮಾಷೆ ಮಾಡಿಕೊಂಡು ಖುಷಿಯಾಗಿ ಇರಬಹುದು ಅಂತೇಳಿ ಅಂದ್ಕೊಂಡಿದ್ದಂಥ ಚಂದ್ರಪ್ರಭಾ ಮಾಡಿದಂಥ ಕೆಲವೊಂದಷ್ಟು ಎಡವಟ್ಟುಗಳು ಅದು ಭಾರಿ ಕಾಸ್ಟ್ಲಿ ಆಗಿದೆ. ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ನಾನು ಹೇಳಿದಂತೆ ಚಂದ್ರಪ್ರಭಾ ಈ ವಾರ ಉತ್ತಮ ಆಗಿದ್ದರು, ಆದರೆ ವೀಕ್ಷಕರಿಗೆ ಕಳಪೆ ಆಗಿದ್ದರು. ಕಾರಣ ಈ ವಾರ ಚಂದ್ರಪ್ರಭಾಗೆ ಗೇಟ್ ಪಾಸನ್ನು ಕೊಡಲಾಗಿದೆ. ಚಂದ್ರಪ್ರಭಾ ಈ ವಾರದಲ್ಲಿ ಮಾಡಿದಂತಹ ಬಹುದೊಡ್ಡ ಎಡವಟ್ಟು ಅಂತ ಹೇಳಿದ್ರೆ, ಇನ್ನೊಬ್ಬರ ಕ್ಯಾರೆಕ್ಟರನ್ನು ಅಸೋಸಿಯೇಷನ್ ಮಾಡಿದ್ದು. ಅದರಲ್ಲೂ ಕೂಡ ಕಾವ್ಯ ಕ್ಯಾರೆಕ್ಟರ್ಗೆ ಮಸಿ ಬೆಳೆಯುವಂಥ ಕೆಲಸವನ್ನು ಮಾಡಿದ್ರು. ಕೇವಲ ಕಾವ್ಯ ಮುಖಕ್ಕೆ ಮಸಿ ಬೆಳೆಯುವಂಥ ಕೆಲಸವನ್ನು ಮಾಡಿದ್ದಿದ್ರೆ ಬಹುಶಃ ಈ ದೊಡ್ಡ ಶಿಕ್ಷೆ ಚಂದ್ರಪ್ರಭಾಗೆ ಎದುರಾಗ್ತಿರ್ಲಿಲ್ವೇನೋ. ಆದರೆ ಕಾವ್ಯಗೆ ಕೇವಲ ಮುಖಕ್ಕೆ ಮಸಿ ಬೆಳೆಯೋದು ಮಾತ್ರವಲ್ಲ, ಅವರ ವ್ಯಕ್ತಿತ್ವಕ್ಕೂ ಕೂಡ ಮಸಿ ಬೆಳೆಯುವಂಥ ಕೆಲಸವನ್ನು ಮಾಡಿದ್ರು. ಇದು ಕಿಚ್ಚ ಸುದೀಪ್ ಅವ್ರಿಗೂ ಕೂಡ ಸಿಕ್ಕಾಬಟ್ಟೆ ಡಿಸ್ಟರ್ಬ್ ಮಾಡಿತ್ತು. ಅದೇ ಕಾರಣಕ್ಕೆ ಚಂದ್ರಪ್ರಭಾ ಅವರ ಒಂದು ರೀತಿಯ ಬಂಡವಾಳವನ್ನು ಬಿಚ್ಚಿಡುವಂಥ ಕೆಲಸವನ್ನು ಮಾಡಿದರು. ಸರಿ, ಚಂದ್ರಪ್ರಭಾ ಈಗ ಕಾವ್ಯ ಮಾಡಿದ್ದು ತಪ್ಪು ಅಂತಲೇ ಇಟ್ಕೊಳ್ಳೋಣ, ಗಿಲ್ಲಿ ಕಾವ್ಯ ಇರುವಂಥ ರೀತಿ ತಪ್ಪು ಅಂತಲೇ ಅಂದ್ಕೊಳ್ಳೋಣ, ನಿಮ್ಮ ತಂಗಿಯಾಗಿ ಕಾವ್ಯ ಆ ರೀತಿ ಮಾಡಬಾರ್ದಾಗಿತ್ತು ಅಂತಲೇ ಅಂದ್ಕೊಳ್ಳೋಣ. ಹಾಗಾದರೆ ರಿಷಾ ಜೊತೆಗೆ ನೀವು ಮಾಡಿದ್ದೇನು ಅನ್ನುವಂಥದ್ದು ಕಿಚ್ಚ ಸುದೀಪ್ ಅವರ ಪ್ರಶ್ನೆ ಆಗಿತ್ತು. ರಿಷಾ ಅವರು ನನ್ನ ತಂಗಿ ಅಂತ ಆದಾಗ, ನಿಮ್ಮ ತಂಗಿಯ ಜೊತೆಗೆ ಆ ರೀತಿ ಆಗಿದ್ದು ಅಥವಾ ನಿಮ್ಮ ತಂಗಿ ಆ ರೀತಿ ಮಾಡಿದ್ದು ನಿಮಗೆ ತಪ್ಪು ಅಂತೇಳಿ ಅನಿಸಿದ್ರೆ, ನನ್ನ ತಂಗಿ ಮಾಡಿದ್ದು ನನ್ನ ತಂಗಿಯ ಜೊತೆಗೆ ನೀವು ಮಾಡಿದ್ದು ಕೂಡ ತಪ್ಪು ಅಂತೇಳಿ ನನಗೆ ಯಾಕೆ ಅನ್ನಿಸ್ಬಾರ್ದು ಅನ್ನುವಂಥದ್ದು ಕಿಚ್ಚ ಸುದೀಪ್ ಅವರ ಪ್ರಶ್ನೆ. ಇದಕ್ಕೆ ಚಂದ್ರಪ್ರಭಾ ಬಳಿ ಉತ್ತರ ಇತ್ತಾ? ದೇವರಾಣೆ ಇಲ್ಲ. ಏನಂತೇಳಿ ಉತ್ತರ ಕೊಡ್ತಾರೆ? ಇಲ್ಲ, ಮುಖ ನೋಡಿಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಏನೇ ಸಬ್ಬುಬನ್ನು ಕೊಡೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಪ್ರಯೋಜನ ಆಗಲಿಲ್ಲ. ಆಗ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ, ನೋಡಿ, ನಾನು ಮಾಡಿದ್ರೆ ಅದು ಸರಿ, ಇನ್ನೊಬ್ಬರು ಮಾಡಿದ್ರೆ ಅದು ತಪ್ಪು ಅನ್ನುವಂತಹ ಭಾವನೆಯನ್ನು ಮೊದಲು ಬಿಟ್ಬಿಡಿ. ನೀವು ಮಾಡಿದಂಥದ್ದು ಕೂಡ ದೊಡ್ಡ ತಪ್ಪೆ, ಇನ್ನೊಬ್ಬರ ವೈಯಕ್ತಿಕ ವಾಗ್ದಾಳಿಯನ್ನು. ಈಗ ಸರಿ, ಗಿಲ್ಲಿ ಮಾಡಿದ್ರೆ ಗಿಲ್ಲಿಗೆ ಹೇಳಿ, ಕಾವ್ಯ ಮಾಡಿದ್ರೆ ಕಾವ್ಯಗೆ ಹೇಳಿ. ಕಾವ್ಯಗೂ ಕೂಡ ಬಹಿರಂಗವಾಗಿ ಅಷ್ಟು ಜನರ ಎದುರುಗಡೆ ಹೇಳೋದಲ್ಲ, ಒಂದು ಕಡೆ ಕರೆದು, ನೋಡಮ್ಮ ಹೀಗೀಗೆ ಅಂಥೇಳಿ ಒಂದು ಸೈಡಲ್ಲಿ ಕೂತು ಇಬ್ಬರೇ ಚರ್ಚಿಸಿದರೆ ಅದೊಂಥರ. ಅದನ್ನು ಬಿಡ್ಕೊಂಡು ಈ ರೀತಿ, ಅದರಲ್ಲೂ ಕೂಡ ನೀವು ಹೇಳುವಂಥದ್ದು ತಪ್ಪಾಗ್ತದೆ ಅನ್ನೋದು ಇಲ್ಲಿ ಕಿಚ್ಚ ಸುದೀಪ್ ಅವರು ಅರ್ಥ. ಇದಾದ ಬಳಿಕ ಭಾನುವಾರದ ಸಂಚಿಕೆಯಲ್ಲೂ ಕೂಡ ಚಂದ್ರಪ್ರಭಾ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತವೆ. ಒಬ್ಬೊಬ್ಬರಿಗೆ ಒಂದೊಂದು ಪದಗಳನ್ನು ನೀಡುವಂಥ ಸಂದರ್ಭದಲ್ಲಿ ಚಂದ್ರಪ್ರಭಾಗೆ ಮನೆಯ ಸದಸ್ಯರು ಕೊಟ್ಟಂತಹ ಪದದ ಬಗ್ಗೆ ಅವರಿಗೆ ಅಸಮಾಧಾನ ಬಿಡ್ತದೆ. ಹೀಗಾಗಿ ಯಾವಾಗ ಇವರ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತವೋ, ಆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಬಳಿಕ ಅವರು ಅಲ್ಲಿಂದ ಎದ್ದು ಹೋಗ್ತಾರೆ. ಎದ್ದು ಹೇಗೂ ಮೇನ್ ಡೋರ್ ಓಪನ್ ಇತ್ತಲ್ಲ, ಅಲ್ಲಿಂದ ಎತ್ಕೊಂಡು ಸೀದಾ ಹೋಗಿ ಬಿಡ್ತಾರೆ. ಹೀಗೆ ಹೋದವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ನಡೆದೇ ಬಿಡ್ತಾರೆ. ಬಿಗ್ ಬಾಸ್ನ ನಿಯಮದ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯ ಮೇನ್ ಡೋರ್ನ ಮೂಲಕ ಹೊರಗಡೆ ಹೋಗ್ತಾರೋ ಮತ್ತೆ ಅವರನ್ನು ಕರೆಸಿ ಕೂರಿಸಿ ಅವರಿಗೆ ಆಟವಾಡುವಂಥ ಅವಕಾಶವನ್ನು ಕೊಡುವಂಥ ಪ್ರಮೇಯ ಇಲ್ಲ. ಹಾಗಾಗಿ ಬಿಗ್ ಬಾಸ್ ಮನೆಯ ಎಲಿಮಿನೇಷನ್ ಈ ಬಾರಿ ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಆಗಿ ಹೋಗಿದೆ. ಬಹುಶಃ ಚಂದ್ರಪ್ರಭಾ ಈ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳದೇ ಇರ್ತಿದ್ರೆ ಏನೋ ಗೊತ್ತಿಲ್ಲ. ಆದರೆ ಚಂದ್ರಪ್ರಭಾ ತೆಗೆದುಕೊಂಡಂಥ ದುಡುಕಿನ ನಿರ್ಧಾರ ಬಿಗ್ ಬಾಸ್ ಮನೆಯ ಆಟವನ್ನೇ ಬದಲಾಯಿಸಿದೆ. ಹಾಗೂ ಬಿಗ್ ಬಾಸ್ ಮನೆಯಿಂದ ಮತ್ತೊಂದು ಎಲಿಮಿನೇಷನ್, ಅನಿರೀಕ್ಷಿತ ಎಲಿಮಿನೇಷನ್ ಕೂಡ ಆಗಿದೆ. ಹೇಳಿಕೆಯಲ್ಲಿ ಚಂದ್ರಪ್ರಭಾ ಈ ಎಲಿಮಿನೇಷನ್ನ ಪಟ್ಟಿಯಲ್ಲಿ ಇದ್ದರೂ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಚಂದ್ರಪ್ರಭಾ ಮಾಡಿದಂಥ ಒಂದೇ ಒಂದು ತಪ್ಪು, ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಚಂದ್ರಪ್ರಭಾ ಹೊರಗಡೆ ಬಂದಿದ್ದು ಅಥವಾ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡಿದ್ದು. ಮತ್ತು ಅಲ್ಲಿ ಹೇಳಿದ್ರಲ್ಲೂ ಕೂಡ ಏನೂ ತಪ್ಪಿಲ್ಲ. ಈಗ ಧನುಷ್ ಹೇಳಿದ್ರಲ್ಲಿ ಇರ್ಬೋದು, ಅಥವಾ ಇನ್ನಿತರ ಸ್ಪರ್ಧಿಗಳು ಹೇಳಿದ್ರಲ್ಲಿ ಇರ್ಬೋದು, ನಿನ್ನೆ ಕಿಚ್ಚ ಸುದೀಪ್ ಅವರು ಹೇಳಿದಂಥ ವಿಚಾರಗಳಾಗಿರ್ಬೋದು, ಇವು ಯಾವುದೂ ಕೂಡ ತಪ್ಪಲ್ಲ, ಎಲ್ಲದೂ ಕೂಡ ವಾಸ್ತವವಾದಂಥ ವಿಚಾರಗಳೇ. ಚಂದ್ರಪ್ರಭಾ ಅವರ
ವಯಸ್ಸಿಗೆ ಸರಿಯಾಗಿ ಮತ್ತು ಅವರ ಆಲೋಚನೆಗಳು ಎಷ್ಟು ಕೀಳಮಟ್ಟಕ್ಕೆ ಹೋಗಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಒಂದಷ್ಟು ವಿಚಾರಗಳಿತ್ತು. ಹೀಗಾಗಿ ಚಂದ್ರಪ್ರಭಗೆ ನಿನ್ನೆ ಕಿಚ್ಚ ಸುದೀಪ್ ಆಡಿದಂಥ ಮಾತು, ಇವತ್ತು ಇತರ ಸ್ಪರ್ಧಿಗಳು ಆಡಿದಂಥ ಮಾತು ಬಹುಶಃ ತುಂಬ ಮಾನಸಿಕವಾಗಿ ಚುಚ್ಚಿದೆ ಅಂತೇಳಿ ಅನಿಸುತ್ತೆ. ಹಾಗಾಗಿ ಎದ್ದು ಹೊರಗಡೆ ನಡೆದಿದ್ದಾರೆ. ಈ ಮೂಲಕ ಬಿಗ್ ಬಾಸ್ನ ಎಲಿಮಿನೇಷನ್ ಈ ವಾರ ಅನಿರೀಕ್ಷಿತವಾಗಿ ನಡೆದು ಬಿಟ್ಟಿದೆ. ಬಿಗ್ ಬಾಸ್ ಮನೆಯಿಂದ ಒಮ್ಮೆ ಒಬ್ಬ ಮೇನ್ ಡೋರ್ನ ಮೂಲಕ ಹೊರಗಡೆ ಹೋದರು ಅಂತ ಹೇಳಿದ್ರೆ ಅವರನ್ನು ಮತ್ತೆ ವಾಪಸ್ ಕರೆತರುವಂಥ ಮಾತೇ ಇಲ್ಲ. ಅಂಥದ್ದೊಂದು ಪ್ರಕ್ರಿಯೆ ಈ ಮೂಲಕ ನಡೆದಿದೆ ಅಂತಲೇ ಹೇಳ್ಬೋದು. ಅಲ್ಲಿಗೆ ಚಂದ್ರಪ್ರಭಾ ಈ ರೀತಿ ಹೊರಗಡೆ ನಡೆದಿರೋದ್ರ ಬಗ್ಗೆ, ಈ ಮೂಲಕ ಎಲಿಮಿನೇಷನ್ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.